ನಿವಾಸಿ 16 ವರ್ಷಗಳ ಹಿಂದೆ ಧನ್ರಾಜ್ ಎಂಬುವನ ಕೈ ಹಿಡಿದಿತ್ತು. ಅದ್ಯಾವ ಗಳಿಗೆಯಲ್ಲಿ ಈ ಪುಣ್ಯಾತ್ಮನನ್ನ ಕೈ ಹಿಡಿದಳೋ ಈಕೆ ಜೀವನ ಬೀದಿಗೆ ಬಂತು. 2 ಮಕ್ಕಳನ್ನ ಕರುಣಿಸಿದ ಧನ್ರಾಜ್ ಈಕೆಯನ್ನ ಅನುಮಾನಿಸಿ ಮನೆಯಿಂದ ಹೊರಹಾಕಿದ್ದ. ಗಂಡನ ಕಿರುಕುಳ ತಾಳದೆ ಆಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಆಮೇಲೆ ಇರೋ ಮನೆನ ಕೋರ್ಟ್ ಆರ್ಡರ್ ಆದ್ಮೇಲೆ ಮಾರ್ಬಿಟ್ಟವನ ಹೋಗಿ ಮಾರ್ಬಿಟ್ಟು ಅವಳನ್ನ ಚೂ ಬಿಟ್ಟಿದ್ದಾನೆ ಮನೆ ಬಿಡಿಸು ಅಂತ. ಏನಾಗುತ್ತೆ ಅವಳಿಗೆ ಇಷ್ಟು ಸಾಲದು ಅಂತ ಅಂದ್ಬಿಟ್ಟು ಕೋರ್ಟ್ ಬಂದು ಡೈವರ್ಸ್ಗೆ ಹಾಕಿದ್ದಾನೆ. ಇವತ್ತು ಕೇಸ್ ಇತ್ತು, ಕೋರ್ಟಿಗೆ ಬಂದಿದ್ದಾಳೆ. ಒಂಥರ ಹೆಣ್ಣು ಮಗಳು ಏನೂ ಗೊತ್ತಿಲ್ಲ. ಕೋರ್ಟಿಗೆ ಬಂದರೆ ಇವತ್ತು ಅಬ್ಜೆಕ್ಷನ್ಸ್ ಹಾಕಬೇಕಾಗಿತ್ತು, ಹಾಕಿಲ್ಲ. ಈ ಮೊದಲು ಕೋರ್ಟ್ ಶೈಲಾಗೆ ಮಾಸಿಕ 5,000 ರೂಪಾಯಿ ಜೀವನಾಂಶ ನೀಡುವಂತೆ ಆದೇಶ ಮಾಡಿತ್ತು. ಧನ್ರಾಜ್ ಒಂದು ನಯಾ ಪೈಸೆ ನೀಡಿರಲಿಲ್ಲ. ಇದು ಸಾಲದೆಂಬಂತೆ ಆಕೆ ವಾಸವಾಗಿದ್ದ ಮನೆಯನ್ನು ಬೇರೆಯವರಿಗೆ ಮಾರಾಟ ಮಾಡಿದ್ದ. ಆಕೆ ಅನೈತಿಕ ಚಟುವಟಿಕೆ ನಡೆಸ್ತಾಳೆ ಅಂತ ಆರೋಪಿಸಿ ವಿಚ್ಛೇದನ ಕೋರಿ ಕೌಟುಂಬಿಕ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದ. ಕೋರ್ಟ್ ಹಲವು ಬಾರಿ ನೋಟಿಸ್ ಜಾರಿ ಮಾಡಿದ್ರೂ ಅನಕ್ಷರಸ್ಥಿಯಾಗಿದ್ದ ಶೈಲಾಗೆ ಇದ್ಯಾವುದೂ ಗಮನಕ್ಕೆ ಬಂದಿರಲಿಲ್ಲ. ಇಂದು ಕೋರ್ಟ್ಗೆ ಬಂದ್ರೆ ನ್ಯಾಯಾಧೀಶರು ಆಕೆಗೆ 300 ರೂಪಾಯಿ ದಂಡ ವಿಧಿಸಿದ್ರು. ಇದರಿಂದ ಘಾಸಿಗೊಂಡ ಶೈಲಾ ಆತ್ಮಹತ್ಯೆ ನಿರ್ಧಾರ ಮಾಡಿದ್ದಾಳೆ. ಎಲ್ಲೂ ಹೋಗಿಲ್ಲ, ಕೋರ್ಟಿಂದ ಆರ್ಡ್ರ್ ಆಗಿದೆ, ನನ್ನ ಜೀವನಕ್ಕೇನು ಇಲ್ಲ ಅಂತ ಹೇಳ್ಬಿಟ್ಟು ಆರ್ಡ್ರ್ ಆಗಿದ್ರು ನನಗೆ ದುಡ್ಡು ಕೊಟ್ಟಿಲ್ಲ 1 ರೂಪಾಯಿ. ಮತ್ತು ಮನೆ ಮಾರ್ಬಿಟ್ಟಿದ್ದಾರೆ ಸರ್, ನನಗೆ ಗೊತ್ತೇ ಇಲ್ಲ. ಅವಳು ಬಂದು ಗಲಾಟೆ ಮಾಡಿದ್ಲು, ಮನೆ ಖಾಲಿ ಮಾಡು, ಇದು ನನ್ನ ಮನೆ ಅಂತ ಹೇಳಿದಾಗ ಅವಾಗ ನನಗೆ ಗೊತ್ತಾಯ್ತು ಸರ್ ಮನೆ ಮಾರಿದ್ದಾರೆ ಅಂತೇಳಿ. ಅಲ್ಲಿವರೆಗೂ ನನ್ನ ಮನೆಯಲ್ಲೇ ಇದ್ದೀನಿ ಸರ್, ಗಂಡನ ಮನೇಲಿ. ಅವ್ರು ಬಿಟ್ಟೋಗಿ ಅವ್ರ ಅಮ್ಮನ ಮನೇಲಿದ್ದಾರೆ ಸರ್. ಪತಿ ಧನ್ರಾಜ್ ಕಿರುಕುಳ ವಿರುದ್ಧ ಶೈಲಾ ಕೆಆರ್ ಪುರಂ ಠಾಣೆಯಲ್ಲಿ ದೂರು ದಾಖಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಬೆಂಗಳೂರಿನಿಂದ ಕ್ಯಾಮರಾಮನ್ ಅನಿಲ್ ಜೊತೆ ರಮೇಶ್ ಕೆಎಚ್, ಸುವರ್ಣ ನ್ಯೂಸ್. ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಕೋಟ್ಯಾಂತರ ರೂಪಾಯಿ ಬಿಡುಗಡೆ ಮಾಡೋ ಪಾಲಿಕೆ ತನ್ನ ಸುಪರ್ದಿಯಲ್ಲಿರೋ ಪಾರ್ಕ್ಗಳನ್ನ ಯಾವ ರೀತಿಯಲ್ಲಿ ಇಟ್ಟಿದೆ ಗೊತ್ತಾ? ಎಲ್ಲಿದೆ ನೋಡಿ ಎಕ್ಸಾಂಪಲ್. ಎಷ್ಟು ನೀಟಾಗಿ ಬೈಕ್ ಪಾರ್ಕಿಂಗ್ ಮಾಡಿದ್ದಾರೆ. ಸರತಿ ಸಾಲಿನಲ್ಲಿ ವಾಹನ ನಿಲುಗಡೆ ಮಾಡಿದ್ದನ್ನ ನೋಡಿ ಇದ್ಯಾವುದೋ ಪಾರ್ಕಿಂಗ್ ಪ್ಲೇಸ್ ಅನ್ಕೋಬೇಡಿ. ಇದು ಮಹಾಲಕ್ಷ್ಮೀಪುರಂನ ಬಿಬಿಎಂಪಿ ಪಾರ್ಕ್. ಎಸ್, ಬಿಬಿಎಂಪಿ ಏನೋ ಈ ಪಾರ್ಕ್ ಅನ್ನ ಚೆನ್ನಾಗಿ ಮೇಂಟೈನ್ ಮಾಡ್ತಿತ್ತು. ಯಾವಾಗ ಇಲ್ಲಿ ಮೆಟ್ರೋ ಕಾಮಗಾರಿ ಆರಂಭ ಆಯಿತೋ ಆವಾಗಿಂದ ಈ ಉದ್ಯಾನವನ ಪಾರ್ಕಿಂಗ್ ಸ್ಥಳವಾಗಿ ಪರಿವರ್ತನೆಯಾಗಿದೆ. ಮೇನ್ ಏನಂದರೆ ಅಲ್ಲಿ ಪಾರ್ಕಿಂಗು ಸಿಗುತ್ತೋ ಇಲ್ಲ ಅನ್ನೋದು ಒಂದು. ಎರಡನೇದು ಅಮೌಂಟು ಸುಮ್ಮನೆ ಕಲೆಕ್ಟ್ ಮಾಡ್ತಾ ಇರ್ತಾರೆ, 30 ರೂಪಾಯಿ 50 ರೂಪಾಯಿ ಹಿಂಗೆ ಹೋಗ್ತಾ ಇರ್ತದೆ. ಸೊ ಅಷ್ಟು ಅಮೌಂಟು ಕೊಡೋಕ್ಕೆ ನಮಗೆ ಇಷ್ಟ ಇಲ್ಲ. ಆ ಥರ ಅಂತ ಹೇಳೋಕ್ಕಾಗಲ್ಲ. ಆ ಥರ ಹೇಳಿದ್ರೆ ಅಂದು ಒಂದು ತಪ್ಪಾಗಿಬಿಡ್ತದೆ. ಸ್ನಾಟ್ ಆ ಥರ ಅಲ್ಲ, ಬಟ್ ನಿಲ್ಲಿಸ್ಬೋದು ಅಷ್ಟೇ. ಅಮೌಂಟ್ ರೀಸನಬಲ್ ಅಮೌಂಟ್ ಇಲ್ಲೂ ಕಲೆಕ್ಟ್ ಮಾಡಿದ್ರೆ ನಾವು ಕೊಡ್ಬೋದು. ಪಾರ್ಕ್ನ ಕಾಂಪೌಂಡ್ ಬಿದ್ದಿರೋದ್ರಿಂದ ಸರಾಗವಾಗಿ ಪಾರ್ಕ್ ಒಳಗೆ ವಾಹನಗಳನ್ನು ನಿಲ್ಲಿಸಬಹುದು. ಪಾರ್ಕ್ ಎದುರೇ ಒರಾಯನ್ ಮಾಲ್ ಇರೋದ್ರಿಂದ ಬರೋ ಬೈಕ್ಗಳನ್ನೆಲ್ಲ ಇಲ್ಲೇ ಪಾರ್ಕ್ ಮಾಡಲಾಗ್ತಿದೆ. ಅಷ್ಟೇ ಅಲ್ಲ, ಈ ಪಾರ್ಕಲ್ಲಿ ಅನೈತಿಕ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೀತಾ ಇವೆ. ಇದು ಏನು ಇತಿಹಾಸ ಉಳ್ತಕ್ಕಂಥ ಉಳ್ಳಂಥ ಪಾರ್ಕು. ಯಾಕೆಂದರೆ ಜಯಚಾಮರಾಜ ಒಡೆಯರು ಮಹಾರಾಜರು ತಮ್ಮ ಏನು ಕೈಗಾರಿಕಾ ಸ್ಥಾಪನೆ ಆದಾಗ ಅದು ನೆನಪಿಗೋಸ್ಕರ ಮಾಡಿದಂಥ ಪಾರ್ಕನ್ನ ಈ ಮೇಯರ್ ಅವರು ಏನು ಹೊಸ ಕಾಮಗಾರಿ ಮಾಡ್ತೀವಿ, ಹೊಸ ಉರುಪಲ್ಲಿ ಹೊಸದಾಗಿ ಬಂದುಬಿಟ್ಟಿದ್ದಾರೆ, ಏನೋ ಹೊಸ ಕಾಮಗಾರಿ ಹೊಸದಾಗಿ ಏನೋ ಮಾಡ್ತೀವಿ ಅಂತ ಹೋಗಿ ಹೊಸ ಪಾರ್ಕ್ ಮಾಡೋ ಬದಲು ಇರೋ ಪಾರ್ಕ್ನ ಹಳೆ ಪಾರ್ಕ್ನ ಅಭಿವೃದ್ಧಿಗೊಳಿಸೋದು ಮಾಡಬೇಕು. ದಯವಿಟ್ಟು ಅವರು ಒಂದ್ಸರಿ ಈ ಜಾಗಕ್ಕೆ ಬಂದು ವೀಕ್ಷಣೆ ಮಾಡಿದ್ರೆ ಖಂಡಿತ ನಿಜವಲ್ಲ ಅವ್ರಿಗೆ ಈ ಜಾಗ ನೋಡಿದಾಗ ಏನನ್ಸುತ್ತೆ ಅವರೇ ಹೇಳಬೇಕಾಗ್ತದೆ. ಹೊಸ ಉದ್ಯಾನಗಳ ಬಗ್ಗೆ ಮಾತನಾಡೋ ಪಾಲಿಕೆ ಇನ್ನಾದರೂ ಹಳೆಯ ಪಾರ್ಕ್ಗಳನ್ನು ಉಳಿಸಿಕೊಳ್ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ರೇಣುಕಾ ಪ್ರಸಾದ್ ಜೊತೆ ಪಿ ಮಧುಸೂದನ್, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರವನ್ನ ನೋಡ್ಕೊಂಡು ಬರೋಣ ಬನ್ನಿ. 22 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 29,190 ರೂಪಾಯಿ. ನಿನ್ನೆ ದರಕ್ಕೆ ಹೋಲಿಸಿದ್ರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಹಾಗೆಯೇ 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 31,520 ರೂಪಾಯಿ. ಆದರೆ ನಿನ್ನೆ ದರಕ್ಕೆ ಹೋಲಿಸಿದಲ್ಲಿ 24 ಕ್ಯಾರೆಟ್ ಚಿನ್ನದ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಒಂದು ಸಣ್ಣ ಬ್ರೇಕ್ನ ನಂತರ. ಬ್ರೇಕ್ ಆದಮೇಲೆ ಮತ್ತೆ ನಮ್ಮ ಬೆಂಗಳೂರು.
ವರ್ಲ್ಡ್ ವೈಲ್ಡ್ ಲೈಫ್ ಫೆಡರೇಷನ್ನಿಂದ ಇದೇ ಮೊದಲ ಬಾರಿಗೆ ಗ್ರೀನ್ ಫೇರ್ ಎಂಬ ಹೆಸರಲ್ಲಿ ನವೀಕರಿಸಬಹುದಾದ ಇಂಧನಗಳ ಬಗ್ಗೆ ಪ್ರದರ್ಶನ ಏರ್ಪಟ್ಟಿದೆ. ಚಾಲುಕ್ಯ ಸರ್ಕಲ್ ಬಳಿ ಇರುವ ಬಸವ ಭವನದಲ್ಲಿ ನಡೀತಾ ಇರುವ ಈ ಮೇಳದಲ್ಲಿ ಸೌರಶಕ್ತಿಯ ಬಳಕೆಯ ಬಗ್ಗೆ, ಅದರ ವೈವಿಧ್ಯಮಯ ಉತ್ಪನ್ನಗಳ ಬಗ್ಗೆ ಪ್ರಾತ್ಯಕ್ಷಿಕೆ ಸಹಿತ ಮಾಹಿತಿ ಸಿಗಲಿದೆ. ಬಗೆ ಬಗೆಯ ಸೌರಶಕ್ತಿ ಚಾಲಿತ ಬಲ್ಬ್ಗಳು, ರಸ್ತೆ ದೀಪಗಳು, ಇನ್ವರ್ಟರ್, ಸೋಲಾರ್ ಕುಕ್ಕರ್ ಸೇರಿದಂತೆ ಹಲವು ಉತ್ಪನ್ನಗಳು ಗಮನ ಸೆಳೀತಾ ಇವೆ. ಶಂಕರ್ ನಾಗ್ ಇವತ್ತಿಗೂ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲಿದ್ದಾರೆ. ಅವರ ವಂಶದ ಕುಡಿ ಅವರ ಪುತ್ರಿ ಕಾವ್ಯ ನಾಗ್. ಹಾಗಾದ್ರೆ ಕಾವ್ಯ ನಾಗ್ ಎಲ್ಲಿದ್ದಾರೆ, ಹೇಗಿದ್ದಾರೆ, ತಂದೆಯ ಬಗ್ಗೆ ಅವರು ಹೇಳೋದೇನು? ಬನ್ನಿ ನೋಡೋಣ ಈ ಸುವರ್ಣ ನ್ಯೂಸ್ನ ವಿಶೇಷ ವರದಿಯನ್ನ. ಈ ಸುದ್ದಿಯನ್ನ ನೋಡ್ತಾ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ಶಂಕರ್ ನಾಗ್ ಕನ್ನಡ ಚಿತ್ರರಂಗದಲ್ಲಿ ಈ ನಟನ ಸಾಧನೆಯೇ ಒಂದು ಮೈಲುಗಲ್ಲು. ಹೊಸತನಕ್ಕಾಗಿ ತುಡಿಯುತ್ತಿದ್ದ ಅವರ ಆಲೋಚನೆ, ಯೋಜನೆಗಳು ಇಂದಿಗೂ ಜೀವಂತ. ಥೇಟ್ ಇವರಂತೆ ಇವರ ಪುತ್ರಿ ಕಾವ್ಯ ನಾಗ್ ಸದಾ ಹೊಸತನಕ್ಕಾಗಿ ಹಂಬಲಿಸ್ತಾರೆ. ಬೆಂಗಳೂರಿನಲ್ಲೇ ಬೆಳೆದು ಎಂಎಸ್ ವ್ಯಾಸಂಗ ಮಾಡಿರೋ ಕಾವ್ಯ ಮದುವೆಯಾಗಿ ವಿಯೆಟ್ನಾಂಗೆ ಹಾರಿದ್ರು. ಆದ್ರೆ 1 ವರ್ಷದ ಹಿಂದೆ ವಾಪಸ್ಸಾಗಿ ಇಲ್ಲೇ ನೆಲೆಸಿದ್ದಾರೆ. ಸ್ನೇಹಿತರ ಜೊತೆಗೂಡಿ ಕೆಮಿಕಲ್ ಮುಕ್ತ ಸೋಪ್, ಹೇರ್ ಆಯಿಲ್, ಕ್ರೀಮ್ ತಯಾರಿಸೋ ಕಂಪನಿ ಆರಂಭಿಸಿದ್ದಾರೆ. ಆರೆಂಜಿನ ಕಡ್ಲೆಟು ದೀಪಾವಳಿ ಟೈಮಲ್ಲಿ ಎಣ್ಣೆ ಸ್ನಾನ ಆದಮೇಲೆ ಉಜ್ಕೊತೀವಿ ಅಲ್ಲ, ಅದಕ್ಕೆ ಅದನ್ನು ಮತ್ತು ತುಳಸಿ, ಕರ್ಪೂರ ಅದನ್ನೆಲ್ಲ ಹಾಕಿ ಮಾಡಿರೋದು. ಸೊ ಆ ಫ್ರೇಗ್ರೆನ್ಸ್ ಸಿಗ್ತಾ ಇರಲಿಲ್ಲ ಅಂತ ನಾವು ಮಾಡೋಕ್ಕೆ ಶುರು ಮಾಡಿದ್ವಿ. ಸೋಬಂದರ್ ಎಂಟರ್ಪ್ರೈಸಸ್ ಕಾವ್ಯ ನಾಗ್ ಆರಂಭಿಸಿರೋ ಕಂಪನಿ. ಹೊಸೂರಿನಲ್ಲಿ ನಿತ್ಯ ತಮ್ಮ ಕೈಯಾರೆ ಆರ್ಗ್ಯಾನಿಕ್ ಉತ್ಪನ್ನಗಳನ್ನು ತಯಾರಿಸ್ತಾರೆ. ಸ್ನೇಹಿತೆಯರಾದ ಮಹಿಮಾ, ಮಯೂರಿ, ಕಾವ್ಯ ಜೊತೆಗಿದ್ದಾರೆ. ಸದಾ ಉತ್ಸಾಹಿಯಾಗಿರೋ ಕಾವ್ಯ ನಾಗ್ ತಂದೆಯ ಬಗ್ಗೆ ಮುಕ್ತವಾಗಿ ಮಾತಾಡ್ತಾರೆ. ದಿನ ಅವ್ರ ಆಟೋ ಹಿಂದೆ ಫೋಟೋ ನೋಡಿದರೆ ನೆನೆಸ್ಕೋತೀವಿ. ಆ ಥರ ನೆನೆಸ್ಕೊಳ್ಳೋದಿಲ್ಲ, ಆ ಥರ ಏನು ಆಪರ್ಚುನಿಟಿನೂ ಬರಲ್ಲ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಹೆರಿಟೇಜ್ ಆಫ್ ಮೈ ಫ್ಯಾಮಿಲಿ ಆ್ಯಂಡ್ ಆಫ್ ಮೈ ಪೇರೆಂಟ್ಸ್. ಶಂಕರ್ ನಾಗ್ ಅವರಂತೆ ವಿಭಿನ್ನ ಯೋಜನೆ ಹೊಂದಿದ್ದಾರೆ ಕಾವ್ಯ ನಾಗ್. ಅಮ್ಮನ ಹಾರೈಕೆಯಲ್ಲಿ ಬೆಳೆದಿರೋ ಕಾವ್ಯ ಕೂಡ ತಂದೆಯಂತೆ ಉನ್ನತ ಸಾಧನೆಗೈಯಲಿ ಅನ್ನೋದೇ ಸುವರ್ಣ ನ್ಯೂಸ್ ಆಶಯ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಹಾಗೂ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್.